ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 5, 2025ರಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ಮೈಸೂರಿನ ಪುರಭವನ ಮುಂಭಾಗದ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಎಲ್ ರಂಗಯ್ಯ, ನಗರಾಧ್ಯಕ್ಷರಾದ ಎಂ ಸೋಮಶೇಖರ್, ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಕುಲಕರ್ಣಿ, ಅಧ್ಯಕ್ಷ ಟಿಎಸ್ ವೀರೇಶ್ ಕುಮಾರ್, ನಂಜನಗೂಡು ಅಧ್ಯಕ್ಷ ಎಂಜೆ ನಾಗರಾಜೇಗೌಡ, ಕಾರ್ಯದರ್ಶಿ ನಿಂಗಮ್ಮ, ಶಾಂತಮ್ಮ, ಯುವ ಘಟಕ ಜಿಲ್ಲಾಧ್ಯಕ್ಷ ಅನಂತಸೂರ್ಯ, ಮೊಹಮ್ಮದ್ ಜಾಫರ್, ಸತೀಶ್, ಜಯಶ್ರೀ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರಕ್ಕೆ ಬೆಲೆಯನ್ನು ಏರಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ತೆರಿಗೆಯನ್ನು ಹಾಕಿ ಶೋಷಣೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಆತ್ಮೀಯರೇ, ಇಂದು ನಮ್ಮ ಆಮ್ ಆದ್ಮಿ ಪಕ್ಷ ಮೈಸೂರು ಜಿಲ್ಲಾ ವತಿಯಿಂದ ನಾವು ಬೆಲೆ ಏರಿಕೆ ಬಗ್ಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಭಾರತ ದೇಶದ ಸರ್ಕಾರ ಇರ್ಬೋದು, ಎರಡೂ ಸೇರಿ ನಮಗೆ ಬೆಲೆ ಏರಿಕೆ ಮಾಡ್ತಾನೆ ಇದ್ದಾರೆ. ಇವು ಯಾವ ರೀತಿ ಜನಸಾಮಾನ್ಯರಿಗೆ ಇದು ಹೊರೆ ಬೀಳುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವೇ ಇಲ್ಲ. ಆದರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ತಾನೇ ಬಡ್ಜೆಟ್ ಮಾಡಿದ್ದಾರೆ. ಬಡ್ಜೆಟ್ ಮಾಡಿದ್ದ 15-20 ದಿನದ ಒಳಗಡೆ 4-5 ಐಟಮ್ಗಳಿಗೆ ಇನ್ಕ್ರೀಸ್ ಮಾಡಿದ್ದಾರೆ. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಅಥವಾ ಹಾಲ್ ಇರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಪವರ್ದು ಬಿಲ್ ಇರ್ಬೋದು, ಇವೆಲ್ಲ ಸೇರಿದ್ರೆ ಒಬ್ಬ ಮನುಷ್ಯನಿಗೆ ಒಂದು ಮನೆಗೆ 55,500 ರೂಪಾಯಿ ಹೆಚ್ಚಿಗೆ ಆಗ್ತಿದೆ ಒಂದು ತಿಂಗಳಿಗೆ. ಈ ಒಂದು ತಿಂಗಳನ್ನ 5,500 ರೂಪಾಯಿ ಆದ್ರೆ 10,000 ರೂಪಾಯಿ 12,000 ರೂಪಾಯಿ ಸಂಬಳ ಬರುವಂತ ಮನುಷ್ಯರು ಯಾವ ರೀತಿ ಜೀವನ ತಳ್ತಾರೆ, ಯಾವ ರೀತಿ ಬಾಡಿಗೆ ಕಟ್ತಾರೆ, ಯಾವ ರೀತಿ ಎಜುಕೇಶನ್ ಕೊಡ್ತಾರೆ ಮಕ್ಕಳಿಗೆ, ಯಾವ ರೀತಿ ಹೆಲ್ತ್ ನ ನೋಡ್ಕೋತಾರೆ, ಅವ್ರ ಆರೋಗ್ಯ ಸಮಸ್ಯೆ ಏನು, ಎಲ್ಲಿದೆ ದುಡ್ಡು? ಸೊ ಈ ತರ ಪ್ರತಿ ದಿನ ಹೆಚ್ಚಿಗೆ ಮಾಡ್ತಾನೆ ಇದ್ರೆ ಭಾರತ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಈ ಎರಡು ಸರ್ಕಾರಗಳು ಲೂಟಿ ಮಾಡಕ್ ಬಂದಿದಾರ ಅಥವಾ ಜನಗಳಿಗೆ ಒಂದು ನೆಮ್ಮದಿ ಕೊಡಕ್ ಬಂದಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ ನಮಗೆ. ನಾವು ಇವರಿಂದಾಡಿ ತಲೆ ಕೆಡಿಸ್ಕೊಂಡು ಊರೆಲ್ಲ ಸುತ್ತಾ ಇದೀವಿ ಏನ್ ಮಾಡ್ಬೇಕು ಅಂತ. ಇವತ್ತು ನಾವು ಒಂದು ಫೈನಲ್ ಸ್ಟೇಜ್ಗೆ ಬಂದಿದೀವಿ. ಈ ಹೋರಾಟ ನಿಜವಾಗ್ಲೂ ಒಳ್ಳೆ ಹೋರಾಟ. ನಾವು ಮುಂದಿನ ದಿನಗಳಲ್ಲೂ ಸಹ ಸೀರಿಯಸ್ ಆಗಿ ಹೋರಾಟ ತಗೊಳ್ತೀವಿ. ಬೆಲೆ ವಾಪಸ್ ಬರೋವರೆಗೂ ಬಿಡೋದಿಲ್ಲ ನಾವು. ಎಷ್ಟು ದಿನನಾದ್ರೂ ಆಗ್ಲಿ ಅವ್ರು ವಾಪಸ್ ಕಮ್ಮಿ ಮಾಡ್ಲೇಬೇಕು. ಒಬ್ಬ ಸಾಮಾನ್ಯ ಜನಕ್ಕೆ ಒಂದು ನೆರೆಗ ಕೆಲ್ಸಕ್ಕೆ ಹೋದ್ರೆ ಈ ಮಹಿಳೆಯರು 300 ರೂಪಾಯಿ ಕೊಡ್ತಾರೆ ಒಂದು ದಿನಕ್ಕೆ. 300 ರೂಪಾಯಿ ಬಂದ್ರೆ ಒಬ್ಬ ಮನುಷ್ಯನಿಗೆ 300 ರೂಪಾಯಿ ಕೂಲಿಲಿ 150 ರೂಪಾಯಿ ಒಂದು ದಿನಕ್ಕೆ ಬೆಲೆ ಹೆಚ್ಚಾಗಿದೆ. ಈ 150 ರೂಪಾಯಿ 250 ರೂಪಾಯಿ ಉಳಿತದೆ ಅವ್ರಿಗೆ. ಆ 150 ರೂಪಾಯಿ ಹೇಗೆ ಜೀವನ ಮಾಡೋದು? ಈ ಕೂಡಲೇ ಬೆಲೆ ಇಳಿಸಬೇಕು. ಇದು ಹೋರಾಟ ನಮ್ದು. ನಿಜವಾಗ್ಲೂ ನಿರಂತರವಾಗಿ ಹೋರಾಟ ಮಾಡ್ತೀವಿ ಎಲ್ಲಾ ಜಿಲ್ಲೆಯಲ್ಲೂ. ನನ್ನ ಹೆಸರು ರಂಗಯ್ಯ, ಆಮ್ ಆದ್ಮಿ ಪಕ್ಷ ಜಿಲ್ಲಾಧ್ಯಕ್ಷರು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.